ದುರ್ಯೋಧನನು ಯುಧಿಷ್ಠಿರ ಮತ್ತು ನಕುಲರಿಗಿಂತ ಉತ್ತಮ ಯೋಧನಾಗಿದ್ದನು. ದುರ್ಯೋಧನನು ಮಹಾಭಾರತದ ಸಮಯದಲ್ಲಿ ತನ್ನ ಗುರುಗಳಾದ ಬಲರಾಮದ ನಂತರ ಪರಾಕ್ರಮಿ ಮತ್ತು ಗದೆಗಳ ಕಾಳಗದಲ್ಲಿ ಅತ್ಯುತ್ತಮನಾಗಿದ್ದನು. ಗದಾ ಯುದ್ಧದಲ್ಲಿ ದುರ್ಯೋಧನನು ಭೀಮ ಸೇರಿದಂತೆ ಎಲ್ಲ 5 ಪಾಂಡವರನ್ನು ಸೋಲಿಸಲು ಸಮರ್ಥನಾಗಿದ್ದನು. ಭೀಮನು ದೈಹಿಕವಾಗಿ ಹೆಚ್ಚು ಬಲಶಾಲಿಯಾಗಿದ್ದನು, ಆದರೆ ದುರ್ಯೋಧನನಿಗೆ ಹೆಚ್ಚು ಕೌಶಲ್ಯವಿತ್ತು. ನ್ಯಾಯಯುತ ಗದಾ ಯುದ್ಧದಲ್ಲಿ ಬಲರಾಮನನ್ನು ಹೊರತುಪಡಿಸಿ ಯಾರೂ ದುರ್ಯೋಧನನನ್ನು ಸೋಲಿಸಲು ಸಾಧ್ಯವಿಲ್ಲ. ದುರ್ಯೋಧನನಿಗೆ 99 ಜನ ಸಹೋದರರಿದ್ದರು ಮತ್ತು ಒಬ್ಬ ತಂಗಿಯೂ ಇದ್ದಳು.